ನೀವೇನಾದರೂ ಪೇರೆಂಟ್ಸ್ ಆಗಿದ್ದರೆ ಅಥವಾ ನಿಮ್ಮ ಪೇರೆಂಟ್ಸ್ಗಳಿಗೆ ನೀವು ತುಂಬ ಫ್ರೆಂಡ್ಲಿ ಆಗಿದ್ದರೆ ಅವ್ರ ಪಕ್ಕ ಕೂತ್ಕೊಂಡು ಈ ವಿಡಿಯೋನ ನೋಡಿ. ನಾನು ಹೇಳೋದು ಇಷ್ಟೇ ಪೇರೆಂಟ್ಸ್ಗಳಿಗೆ, ಏನಪ್ಪ ಅಂತಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ವಯಸ್ಸಾಯಿತು ಅಂತಾನೋ ಅಥವಾ ಮದುವೆ ಸೀಸನ್ ಬಂತ ಅಂತಾನೋ ಅಥವಾ ಒಳ್ಳೆಯ ವರ ಬಂತು ಅಂತಾನೋ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕೊಡಬೇಡಿ. ಅವ್ರಿಗೆ ಒಳ್ಳೆಯ ರೀತಿಯ ಸೌಲಭ್ಯದ ಬದುಕನ್ನು ನೀವು ದೊರಕಿಸೋ ಬದಲು ಅವರಿಗೆ ಸ್ವತಂತ್ರವಾಗಿ ಬದುಕುವಂಥ ಒಂದು ಜೀವನವನ್ನು ನೀವು ಅವರಿಗೆ ಕಲ್ಪಿಸಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನೀವು ಕೊಡ್ತೀರಲ್ಲ, ಎಲ್ಲ ಸೌಲಭ್ಯ ಇರುವಂಥ ಮನೆಗೆ ಕೊಡ್ತೀರಾ, ಹೌದು ಅದು ನಿಮ್ಮ ಆಸೆ ಆಗಿರುತ್ತೆ, ಖಂಡಿತ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ನೀವು ಹಾಗೆ ಕೊಟ್ಟಿರುವಂತಹ ಮನೆಗೆ ನಿಮ್ಮ ಮಗಳು ಸ್ವತಂತ್ರವಾಗಿ ಎಲ್ಲವನ್ನು ತಗೊಳಕ್ಕಾಗಲ್ಲ. ಅಲ್ಲಿ ಎಲ್ಲ ಥರದ ಸೌಲಭ್ಯ ಇದ್ದರೂ ಕೂಡ ಅವಳಿಗೆ ಅದು ಒಂಥರ ಸರ್ಕಲ್ ಇದ್ದ ಹಾಗೆ, ಅದನ್ನೇ ತಗೊಳ್ಬೇಕು ಅದನ್ನೇ ತಗೊಳ್ಬಾರ್ದು ಅನ್ನೋ ಥರ. ಅದೇ ನೀವು ಅವಳಿಗೆ ಸ್ವತಂತ್ರವಾದ ಬದುಕನ್ನು ಕಲ್ಪಿಸಿಕೊಟ್ರೆ, ನೀವು ಸೌಲಭ್ಯ ಇರೋ ಮನೆಗೆ ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಅವಳು ಅಲ್ಲಿ ಹೇಗೆ ಬೇಕಾದರೂ ಏನು ಬೇಕಾದರೂ ತಗೊಳ್ಬಹುದು, ಮಾಡಬಹುದು. ಕಾರಣ ಅವಳು ಅವಳ ಕಾಲ ಮೇಲೆ ನಿಂತಿರ್ತಾಳೆ. ಅವರಿಗೆ ಒಂದು ಅನಿಸಿಕೆ ಇರುತ್ತೆ, ಅಂದರೆ ನೀವು ಕೊಟ್ಟಿರುವಂತಹ ಮನೆಯಲ್ಲಿರುವಂಥ ಪೇರೆಂಟ್ಸು ಇರ್ತಾರಲ್ಲ, ಅತ್ತೆನೋ ಮಾವನೋ ಗಂಡನೋ, ಇರಲಿ ಬಿಡು ಸೊಸೆ ಅವಳು ದುಡಿತಾಳೆ ಅನ್ನೋ ಒಂದು ಕಾರಣದಿಂದ ಅವಳಿಗೆ ಏನೂ ಸಹ ಅನ್ನೋದಿಲ್ಲ. ಅದೇ ನೀವು ಏನೂ ಇಲ್ಲದೆ ಹಾಗೆ ಕಳಿಸಿಕೊಟ್ರೆ ಅವಳು ಏನು ಮಾಡ್ತಾಳೆ, ಎಷ್ಟು ಮಾಡಿದರೂ ಕಮ್ಮಿನೇ, ಎಲ್ಲ ಮಾಡಿದರೂ ಸಹ ಕಮ್ಮಿ ಕಾಣಿಸುತ್ತೆ ಅವರಿಗೆ. ಸೊ ಆಗ ಅವರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇವಳು ಮನೇಲಿ ಕುಂತು ತಿಂತಾಳೆ, ಮಾಡೋದು ಇಷ್ಟು ಕೆಲಸ, ಸೊಸೆಯಾಗಿ ಅವಳು ಇಷ್ಟು ಮಾಡಲೇಬೇಕು ಅನ್ನೋ ಒಂದು ಕಾನೂನಿನ ಬದ್ಧತೆಯಲ್ಲಿ ಅವಳು ಒಳಪಡ್ತಾಳೆ. ನಾನು ಹೇಳೋದು ಇಷ್ಟೇ ಮೈ ಡಿಯರ್ ಪೇರೆಂಟ್ಸ್, ಸಾಧ್ಯ ಆದರೆ ನೀವು ನಿಮ್ಮ ಮಕ್ಕಳಿಗೆ ಸೌಲಭ್ಯವಾದ ಬದುಕನ್ನು ಕಲ್ಪಿಸಿಕೊಡೋಕ್ಕಿಂತ ಅವರಿಗೆ ಸ್ವತಂತ್ರದ ಬದುಕನ್ನು ಕಲ್ಪಿಸಿಕೊಡೋದು ಉತ್ತಮ ಅಂತ ಹೇಳ್ತೀನಿ. ಸಾಧ್ಯ ಆದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಡಿ. ಯಾವುದೋ ಒಂದು ಸೀಸನ್ ಬಂತು ಅಂದರೆ ಮದುವೆ ಸೀಸನ್ ಬಂತು, ಒಳ್ಳೆಯ ವರ ಬಂತು, ಅಕ್ಕಪಕ್ಕದವರು ಯಾವಾಗ ನಿಮ್ಮ ಮಗಳ ಮದುವೆ ಮಾಡ್ತೀರಾ, ವಯಸ್ಸಾಯಿತು ಅನ್ನೋ ಅವರ ಯಾರದೋ ಹೇಳಿಕೆ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದರೆ ಅದು ತಪ್ಪಾಗುತ್ತೆ. ಖಂಡಿತ ನಿಮ್ಮ ಆತಂಕ ನಮಗೆ ಅರ್ಥ ಆಗುತ್ತೆ, ಅದು ನಿಮ್ಮ ಮಕ್ಕಳು ಸಹ ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗಂತ ಆತುರದಿಂದ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಖಂಡಿತ ಅದು ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.